ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ದೇಶದಾದ್ಯಂತ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವ ದಾಸರಹಳ್ಳಿ ಕ್ಷೇತ್ರದ ಅಬ್ಬಿಗೆರೆಯಲ್ಲಿನ ಬಿಬಿಎಂಪಿ ಕಚೇರಿಯ ನಾಡಪ್ರಭು ಶ್ರೀ ಕೆಂಪೇಗೌಡರ ಪ್ರತಿಮೆಯ ಉದ್ಯಾನದಲ್ಲಿ ವಿಶ್ರಾಂತ ಭಾರತೀಯ ಸೇನೆಯ ಯೋಧರ ಸಂಘದಿಂದ ಅರ್ಥಪೂರ್ಣವಾಗಿ ಜರುಗಿದ 80ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಉತ್ಸವ. ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ದಾಸರಹಳ್ಳಿ ಕ್ಷೇತ್ರದ ಪ್ರಭಾವಿ ಮುಖಂಡರಾದ ಪಿಸಿ ವೆಂಕಟೇಶ್ ರವರು ಆಗಮಿಸಿ ಧ್ವಜಾರೋಹಣಕ್ಕೆ ಚಾಲನೆ ನೀಡಿದರು. ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ, ಇವತ್ತು ನಮ್ಮ ಎಲ್ಲ ಎಕ್ಸ್-ಸರ್ವಿಸ್ ಮ್ಯಾನ್ಗಳು ಇವತ್ತು ಅವರ ಅಸೋಸಿಯೇಷನ್ನ ವತಿಯಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದರೆ, ಪ್ರತಿ ವರ್ಷವೂ ಇಲ್ಲಿ ಫ್ಲಾಗ್ ಹಾಸ್ಟ್ ಮಾಡಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಮುಖೇನ ಇವತ್ತೊಂದು ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಂಥ ದಿವಸ ಇವತ್ತು 80 ವರ್ಷಗಳು ಕಳೆದಿದೆ. 80 ವರ್ಷದಲ್ಲಿ ಇವರೆಲ್ಲ ಹೋರಾಟಗಳು ಮಾಡಿ, ಇವರೆಲ್ಲ ದಿಟ್ಟತನದಿಂದ ಹೋರಾಡಿ ನಮ್ಮ ದೇಶಕ್ಕೆ ನೂರಾರು ಜನ ಮಹನೀಯರು ಪ್ರಾಣತ್ಯಾಗ ಮಾಡಿ, ಹಲವಾರು ಮಹನೀಯರು ಈ ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿ ಅವರಿರ್ಬೋದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಬಾಲ ತಿಲಕ್ ಅವರಿರ್ಬೋದು, ಮತ್ತು ಹಲವಾರು ಮಹನೀಯರು, ಭಗತ್ ಸಿಂಗ್ರವರು ಇರ್ಬೋದು, ಮಹಾನ್ ನಾಯಕರು ಇವತ್ತು ಪ್ರಾಣ ತೆತ್ತು ನಮ್ಮ ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತೆಗೆದುಕೊಂಡಂಥ ದಿವಸ ಇವತ್ತು. ಮಹಾತ್ಮ ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡೋ ಮುಖೇನ ಕ್ವಿಟ್ ಇಂಡಿಯಾ ಚಳುವಳ ಬ್ರಿಟಿಷರನ್ನು ಓಡಿಸೋ ಮುಖೇನ ಮತ್ತು ನಮ್ಮ ದೇಶಕ್ಕೆ ಇವತ್ತು ಮಹಾನ್ ಯೋಧರು ಇವತ್ತಿನ ಸೇರಿದ್ದಾರೆ. ಇವತ್ತು ಈ ಯೋಧರಿಗೋಸ್ಕರ ಹಲವಾರು ಮಹಾನ್ ಯೋಧರು ಪ್ರಾಣಾರ್ಪಣೆ ಮಾಡಿದರೆ, ನಮ್ಮ ತನು ಮನ ಎಲ್ಲ ದಾನ ಮಾಡಿ ಇವತ್ತು ಒಂದು ತ್ಯಾಗ ಮಾಡಿದಂಥ ದಿವಸ ಇವತ್ತು. ಯಾಕೆಂದರೆ ನಮ್ಮ ಯೋಧರಿಲ್ಲ ಅಂದರೆ ನಾವಿಲ್ಲ. ಇವತ್ತು ಜೈ ಜವಾನ್ ಜೈ ಕಿಸಾನ್ ಏನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿದರು, ಜೈ ಜವಾನ್ ಜೈ ಕಿಸಾನ್. ರೈತ ಎಷ್ಟು ಮುಖ್ಯನೋ ಯೋಧನೂ ಅಷ್ಟೇ ಮುಖ್ಯ. ಯೋಧರಿಲ್ಲ ಅಂದರೆ ನಮ್ಮ ದೇಶ ಇಲ್ಲ, ರೈತ ಇಲ್ಲ ಅಂದರೆ ನಮ್ಮ ದೇಶ ಇಲ್ಲ. ಆ ರೀತಿಯಾಗಿ ನಾವು ಯೋಧರು ಮತ್ತು ರೈತರು ಇವತ್ತು ಜೊತೆಯಲ್ಲಿ ಒಂದು ಸಾಗುವಂಥ ಜೈ ಜವಾನ್ ಜೈ ಕಿಸಾನ್ ಅಂತ ಇವತ್ತು ಒಂದು ಘೋಷದೊಂದಿಗೆ ನಾವು ಇವತ್ತು ಸಾಗ್ತಾ ಹಿಂಗಿರ್ಬೋದು, ಒಂದು ಬೇರೆ ಬೇರೆ ವಿಚಾರಗಳಿರ್ಬೋದು, ಒಂದು ತಿಳುವಳಿಕೆ ಬರುವಂಥದ್ದು ಇರ್ಬೋದು, ಒಂದು ಲೇಔಟ್ಗಳಲ್ಲಿ ಒಂದು ಏರಿಯಾದಲ್ಲಿ ಪ್ರತಿಯೊಂದಕ್ಕೂ ಅಷ್ಟೇ ಉತ್ತೇಜನ ಕೊಟ್ಟು ನಾವು, ಯಾಕಂದರೆ ಅದು ಸಂಸ್ಕೃತಿ ಇದೆ, ಅವ್ರದ್ದೇ ಆದ ಒಂದು ಸಂಸ್ಕೃತಿ ಇದೆ, ಈ ದೇಶಕ್ಕೆ ಕೊಡುಗೆ ಇದೆ. ಆ ಕೊಡುಗೆ ಮುಖೇನ ಇವತ್ತೇನು ಮಕ್ಕಳಿದ್ದಾರೆ, ಆ ಮಕ್ಕಳಿಗೆಲ್ಲ ಉತ್ತೇಜನ ಕೊಟ್ಟು ಅವ್ರ ಫ್ಯಾಮಿಲಿ ಅವರೆಲ್ಲ ಹಿಂದೆ ನಿಂತ್ಕೊಂಡು ಅವ್ರಿಗೆ ಉತ್ತೇಜನ ಕೊಟ್ಟು ಹಲವಾರು ಕಾರ್ಯಕ್ರಮಗಳಿಗೆ ಉತ್ತೇಜನ ಕೊಡ್ತದೆ. ಈ ಭಾಗದಲ್ಲಿ ನಾವು ಹೇಳಿದ್ವಿ, ಅವ್ರು ಏನೇ ಕೇಳೋರು ನಾವು ಇಲ್ಲ ಅಂತ ಹೇಳಲ್ಲ, ಎಲ್ಲದಕ್ಕೂ ನಾವು ಮಾಡ್ತೀವಿ ಅಂತ ಅವತ್ತು ಹೇಳಿದ್ವಿ, ಇವತ್ತು ಹೇಳಿದ್ವಿ, ಮುಂದೆನೂ ಹೇಳ್ತೀವಿ. ಅವ್ರ ಜೊತೆ ಸದಾ ನಾವು ಇರ್ತೀವಿ ಅಂತ ಹೇಳ್ತಾ, ನಾವು ಏನು ಸಂಘಕ್ಕೆ ಏನು ಜಾಗ ಕೇಳಿದರೆ ಬೇರೆ ಬೇರೆ ವಿಚಾರಗಳಿರ್ಬೋದು, ಸಂಘ ಕಟ್ಟೋ ವಿಚಾರಕ್ಕಿರ್ಬೋದು, ಬೇರೆ ಏನೇ ಕೇಳಿದ್ರು ನಾವು ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ಇನ್ನೊಮ್ಮೆ ಅವ್ರ ಸಂಘಕ್ಕೆ ಹೇಳ್ತಾ, ನೀವು ಸದಾ ನಿಮ್ಮ ಜೊತೆಗೆ ನಾವು ಇರ್ತೀವಿ, ನೀವು ನಮ್ಮ ಜೊತೆಗೆ ಇರಿ ಅಂತ ಹೇಳಿದ್ವಿ. ಇದು ಯಾವುದೇ ಇದು ರಾಜಕೀಯದ ಇದು ಅಲ್ಲ, ಇದು ದೇಶಕ್ಕೋಸ್ಕರ, ದೇಶ ಪ್ರಾಣಾರ್ಪಣೆ ಮಾಡಿ ನೀವೆಲ್ಲ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಒಂದು ಸಹಾಯ ಮಾಡಿ ದೇಶವನ್ನು ಕಟ್ಟಿ ಒಂದು ಬೆಳೆಸಿದ್ರ. ನಿಮ್ಮ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು, ಒಳ್ಳೆಯ ಇದು ಕೊಟ್ಟು, ಒಳ್ಳೊಳ್ಳೆ ಉನ್ನತ ಸ್ಥಾನದಲ್ಲಿ ನಿಮ್ಮ ಮಕ್ಕಳು ಮನೆಗಳಿದ್ದಾರೆ, ಅವ್ರಿಗೂ ಅಷ್ಟು ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ, ಆ ಭಾರತಾಂಬೆ ಪ್ರತಿಯೊಬ್ಬರನ್ನು ಕಾಪಾಡಲಿ ಅಂತ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.